ನೋಡ್ರಿ, ಶಿಕ್ಷಣದ ಪ್ರಶ್ನೆ ಅಂತ ಹೇಳಿ ಬಂದಾಗ ಶಿಕ್ಷಣಕ್ಕೆ ಕಾರಕ ಗ್ರಹ, ಕಾರಕ ಸ್ಥಾನ, ಚತುರ್ಥಾಧಿಪತಿ ಮತ್ತು ಚತುರ್ಥ ಸ್ಥಾನ. ಜಾತಕದೊಳಗೆ 12 ಮನೆಗಳು. ಸೊ ಈ 12 ಮನೆಗಳಲ್ಲಿ 4ನೆಯ ಸ್ಥಾನ ಏನಿದೆ ಅದು ವಿದ್ಯಾಸ್ಥಾನ. ತನು, ಧನ, ಸಹಜ ಮತ್ತು ವಿದ್ಯಾಸ್ಥಾನ. ಸೊ ಈ ವಿದ್ಯಾಸ್ಥಾನ ಅಂತ ಅನ್ನೋದೇನಿದೆ ಬಹಳ 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 ಪ್ರಮುಖವಾದದ್ದು. ಸೊ ವಿದ್ಯಾಸ್ಥಾನದಲ್ಲಿ ನಿರ್ಣಯವನ್ನ ನಾವು ಮಾಡಬಹುದು. ಹೆಂಗ್ ನಿರ್ಣಯ ಮಾಡಬಹುದು ಅಂತಂದ್ರ, ಈಗ ಅಕಸ್ಮಾತ್ ಆಗಿ ವೈದ್ಯಕೀಯ ಶಾಸ್ತ್ರಕ್ಕೆ ರವಿ ಅಭಿಮಾನಿ ದೇವತೆ ಆಗಿರ್ತಾನೆ. ಸೊ ಸೂರ್ಯ ವಿದ್ಯಾಸ್ಥಾನದಲ್ಲಿದ್ದ, ಸೂರ್ಯನ ದೃಷ್ಟಿ ವಿದ್ಯಾಸ್ಥಾನದ ಮೇಲಿತ್ತು ಅಂತಂದ್ರೆ ಅವಶ್ಯವಾಗಿ ಡಾಕ್ಟರ್ ವೃತ್ತಿಯನ್ನ ಅವನ ಆರಿಸಿಕೊಳ್ಳಬಹುದಾಗಿದೆ. ಇನ್ನ ಕುಜ, ಗುರು 2 ಮತ್ತು 4ನೇ ಸ್ಥಾನದಲ್ಲಿದ್ರೆ ಅವಾಗಲೂ ಕೂಡ ವೈದ್ಯಕೀಯ ಕ್ಷೇತ್ರ ಬಹಳ ಅನುಕೂಲಕರವಾಗಿ ಇರ್ತದೆ. ಇನ್ನ ವಿಜ್ಞಾನ, ತಾಂತ್ರಿಕ ಶಿಕ್ಷಣಕ್ಕ ರವಿ, ಕುಜ, ಶನಿ ಮತ್ತು ಶುಕ್ರ ಇವುಗಳು 1, 3 ಮತ್ತು 4ನೇ ಸ್ಥಾನಗಳಿಗೆ ಶುಭಕರವಾಗಿರ್ಬೇಕು. ಸೊ 1ನೇ ಸ್ಥಾನ ಯಾವ್ದಾಗಿರ್ತದೆ? 1ನೇ ಸ್ಥಾನ ಒಂದು ತನು ದೇಹದ ಸ್ಥಾನ. ಸೊ ಆ ದೇಹದ ಸ್ಥಾನಕ್ಕೂ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ 3ನೆಯ ಸ್ಥಾನ ಯಾವ ಸ್ಥಾನ? ತನು, ಧನ, ಸಹಜ ಸ್ಥಾನ. ಸೊ ಇನ್ನ 4ನೆಯ ಸ್ಥಾನ ಯಾವುದು? ವಿದ್ಯಾಸ್ಥಾನ. ಸೊ ಈ ವಿದ್ಯಾಸ್ಥಾನಗಳ ಮೇಲೆ ಶುಭಕರವಾದಂತಹ ದೃಷ್ಟಿಯನ್ನ ಹೊಂದಿರಬೇಕು. ಸೊ ಅದಕ್ಕೆ ಇಂತಹ ಶಿಕ್ಷಣಗಳನ್ನ, ಇನ್ನ ಕೈಗಾರಿಕೆಯ ಶಿಕ್ಷಣವನ್ನ ಪಡಿತೇನೆ ಅಂತಂದ್ರೆ ಅವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ರವಿ, ಕುಜ, ಶನಿ 4, 5 ಮತ್ತು 9ನೇ ಸ್ಥಾನಗಳಲ್ಲಿ ಶುಭಪ್ರದವಾಗಿ ಇರಬೇಕು. ಇನ್ನ ಸಾಮಾನ್ಯವಾಗಿ ಎಲ್ಲ ಶಿಕ್ಷಣಕ್ಕೆ ಆಯ್ತ್ರಿ, ಇದು ಒಂದು 3 ಕ್ಷೇತ್ರಗಳ ಬಗ್ಗೆ ನೀವು ಹೇಳಿದ್ರಿ. ಒಂದು ಡಾಕ್ಟರ್ ಹೇಳಿದ್ರಿ, ಇನ್ನೊಂದು ಇಂಜಿನಿಯರಿಂಗ್ ಹೇಳಿದ್ರಿ. ಇನ್ನುಳಿದ ಕ್ಷೇತ್ರಗಳಿಗೆ ಯಾವ ಗ್ರಹಗಳನ್ನ ನಾವು ನೋಡ್ಬೇಕು ಜಾತಕದೊಳಗ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ರೂಪವಾಗಿ ನಾವೇನ್ ನೋಡಬಹುದು ಅಂತಂದ್ರೆ, ಎಲ್ಲ ರೀತಿಯಾದಂತಹ ಶಿಕ್ಷಣ ಅಥವಾ ಶೈಕ್ಷಣಿಕ ಕಾರ್ಯಗಳಿಗೆ ರವಿ, ಕುಜ, ಶುಕ್ರ, ಶನಿ, ಗುರು ಈ ಗ್ರಹಗಳಿಗೆ 4, 9, 10, 5ನೇ ಸ್ಥಾನಗಳು ಅವಶ್ಯವಾಗಿ ನಾವು ನೋಡ್ಬೇಕು. ಸೊ ಈ ಗ್ರಹಗಳ ಒಂದು ನಿವಾಸ ಆ ಸ್ಥಾನಗಳಲ್ಲಿ ಇರಬೇಕು. ಇಲ್ಲ ಅಂತಂತಂದ್ರೆ ದೃಷ್ಟಿ ಆದರೂ ಇರಬೇಕು. ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ ಶಿಕ್ಷಣ ಅಂತ ಅನ್ನೋದೇನಿದೆ ಗಟ್ಟಿಯಾಗಿ ಉಳ್ತದೆ.